ಯಾಕಂತಂದ್ರೆ ಇದು ಇವತ್ತಿನ ಲೆಕ್ಕ ಅಲ್ಲ. 1992-93ರಿಂದನೂ ಕೂಡ ಈಗ ಲೆಕ್ಕ ಕೆದಕಬೇಕಾದಂತ ಅನಿವಾರ್ಯತೆ ಬಂದಿದೆ ಅಂತ ಹಲವರು ಹೇಳ್ತಾ ಇದ್ದಾರೆ. ಯಾವಾಗ ಇಟ್ಕಿ ಕಲೆಕ್ಟ್ ಮಾಡೋಕೆ ಶುರು ಮಾಡಿದ್ರಲ್ಲ, ಅವಾಗಿನಿಂದನೇ ಶುರುವಾಗಿದೆ ರಾಮನ ಹೆಸರಲ್ಲಿ ಲೂಟಿ ಹೊಡೆಯೋದು ಅಂತ ಹೇಳ್ಕೊಂಡು. ಇದು ಈ ಆರೋಪಕ್ಕೆ ತಕ್ಕ ಹಾಗೆ ಈಗ ತನಿಖೆಯ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ನೀವೀಗ ತಾನೇ ನೋಡಿದಾಗೆ ಚಂಪತ್ ರಾಯ್ ರಾಜೀನಾಮೆ ಅಂಗೀಕಾರ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಸಿಬಿಐ ತನಿಖೆ ಕೋರಿ ಸಲ್ಲಿಸಲಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹೊಂದಿತ್ತು, ಅದು ವಜಾಗೊಂಡಿದೆ. ಬನ್ನಿ ಏನೇನು ಆಗ್ತಾ ಇದೆ ಈ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ತನಿಖೆ ಸಂದರ್ಭದಲ್ಲಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಚಂಪತ್ ರಾಯ್ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ರಾಮ ಮಂದಿರ ಟ್ರಸ್ಟ್ ಸಭೆಯಲ್ಲಿ ನಿರ್ಧಾರ. ಬಜರಂಗ್ ಬಗ್ರಾ ಉತ್ತರಾಧಿಕಾರಿ. ರಾಮ ಮಂದಿರ ತೀರ್ಥ ಕ್ಷೇತ್ರ ಟ್ರಸ್ಟ್ನಿಂದ ಚಂಪತ್ ರಾಯ್ಗೆ ಕೊನೆಗೂ ಗೇಟ್ ಪಾಸ್ ಸಿಕ್ಕಿದೆ. ಅಯೋಧ್ಯೆಯಲ್ಲಿ ಇಂದು ನಡೆದ ಸಭೆಯಲ್ಲಿ ಚಂಪತ್ ರಾಯ್ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ. ಮೂಲಗಳ ಪ್ರಕಾರ ಚಂಪತ್ ರಾಯ್ ಸ್ಥಾನಕ್ಕೆ ವಿಎಚ್ಪಿ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಜರಂಗ್ ಬಗ್ರಾ ನೇಮಕವಾಗುವುದು ಬಹುತೇಕ ಖಚಿತವಾಗಿದೆ. ಜುಲೈ 19-20ರಂದು ನಡೆಯಲಿರೋ ವಿಎಚ್ಪಿ ವಾರ್ಷಿಕ ಸಭೆಯಲ್ಲಿ ನೂತನ ಪ್ರಧಾನ ಕಾರ್ಯದರ್ಶಿ ಘೋಷಣೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಎಸ್ಐಟಿ ತನಿಖೆ ಮತ್ತಷ್ಟು ತೀವ್ರ. ಆರೋಪಿಗಳ ಪ್ರತ್ಯೇಕ ವಿಚಾರಣೆ. ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ. ಮತ್ತೊಂದೆಡೆ ರಾಮ ಮಂದಿರ ಕಾಣಿಕೆ ಹಗರಣದ ತನಿಖೆಯನ್ನ ಎಸ್ಐಟಿ ಮತ್ತಷ್ಟು ತೀವ್ರಗೊಳಿಸಿದೆ. ರಾಮನ ಕಾಣಿಕೆ ಕದ್ದವರ ಬೆನ್ನು ಬಿದ್ದಿರೋ ಎಸ್ಐಟಿ ಹಗರಣದ ಮೂಲ ಹುಡುಕಲು ಮುಂದಾಗಿದೆ. ಈಗಾಗಲೇ ಆರೋಪಿಗಳನ್ನ ಜೈಲಿನಲ್ಲಿ ವಿಚಾರಣೆ ನಡೆಸಿದ್ದ ಎಸ್ಐಟಿ ಇದೀಗ ಮತ್ತೊಂದು ಹಂತದ ವಿಚಾರಣೆಗೆ ಮುಂದಾಗಿದೆ. 8 ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲು ಪ್ಲಾನ್ ಮಾಡಿಕೊಂಡಿದೆ. ಮತ್ತೊಂದೆಡೆ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ. ಜೂನ್ 12ರಂದು ಮೋಹಿತ್ ಅಶೋಕ್ ಪಿಐಎಲ್ ಸಲ್ಲಿಸಿದ್ರು. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು, ಕಾಣಿಕೆ ಬಗ್ಗೆ ಲೆಕ್ಕ ಪರಿಶೋಧನೆಗೆ ಸೂಚಿಸುವಂತೆ ಮನವಿ ಮಾಡಿದ್ರು. ಆದರೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ರಾಜನ್ ರಾಯ್ ನೇತೃತ್ವದ ಲಖನೌ ಪೀಠ ಅರ್ಜಿಯನ್ನ ತಿರಸ್ಕರಿಸಿದೆ. ಉತ್ತರ ಪ್ರದೇಶ ಸರ್ಕಾರದ ಪರ ವಾದ ಮಂಡಿಸಿದ ಎಎಜಿ ವಿನೋದ್ ಶಾಹಿ ಇದೇ ರೀತಿ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇದೆ, ಹೀಗಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಅಗತ್ಯವಿಲ್ಲ ಅಂದಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಲಖನೌ ಪೀಠ ಅರ್ಜಿ ವಜಾಗೊಳಿಸಿದೆ. ಇನ್ನು ಮಾಜಿ ಐಎಎಸ್ ಅಧಿಕಾರಿ ಎಸ್ ಲಕ್ಷ್ಮೀನಾರಾಯಣ್ ದಾನ ಮಾಡಿದ್ದ ರಾಮಚರಿತಮಾನಸ ನಾಪತ್ತೆಯಾಗಿತ್ತು ಎನ್ನಲಾಗಿತ್ತು. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೋಪಾಲ್ ರಾವ್, ಚಿನ್ನದ ರಾಮಚರಿತಮಾನಸ ಕಳ್ಳತನವಾಗಿಲ್ಲ, ರಾಮಚರಿತಮಾನಸ ಮಂದಿರದ ಗರ್ಭಗುಡಿಯಲ್ಲೇ ಇದೆ, ಲಕ್ಷ್ಮೀನಾರಾಯಣ್ ಜಿ ಯಾವಾಗ ಬೇಕಾದರೂ ಬಂದು ನೋಡಬಹುದು ಅಂದಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿಯಾಗಿದ್ದ ಶ್ರೀ ಲಕ್ಷ್ಮೀನಾರಾಯಣ ಜಿ ಅವರು ನೀಡಿದ್ದ ಶ್ರೀ ರಾಮಚರಿತ ಮಾನಸ ಪುಸ್ತಕವನ್ನ 3 ತಿಂಗಳ ಕಾಲ ಬಾಲರಾಮನ ಗರ್ಭಗೃಹದ ಮುಂದೆ ಇಡಲಾಗಿತ್ತು. ಈಗ ಅದನ್ನ ಗರ್ಭಗೃಹದ ಬಳಿ ಇರುವ ಸ್ಟೋರ್ನಲ್ಲಿ ಇಡಲಾಗಿದೆ. ಲಕ್ಷ್ಮೀನಾರಾಯಣ ಜಿ ಅವರು ಯಾವಾಗ ಬೇಕಾದರೂ ಬಂದು ನೋಡಬಹುದು. ರಾಮಚರಿತ ಮಾನಸ ನಾಪತ್ತೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಐಎಎಸ್ ಅಧಿಕಾರಿ ಲಕ್ಷ್ಮೀನಾರಾಯಣ್ ಇಂದು ಬೆಳಗ್ಗೆ ಆರ್ಎಸ್ಎಸ್ ಕಾರ್ಯಕರ್ತ ಆರ್ಎಸ್ಎಸ್ ಮುಖ್ಯಸ್ಥರ ಬಳಿ ಕರ್ಕೊಂಡು ಹೋಗಿದ್ರು. ರಾಮಚರಿತ ಮಾನಸವನ್ನ ಮರುಪ್ರತಿಷ್ಠಾಪನೆ ಮಾಡಿದೀವಿ, ಅದರ ಪೂಜೆ ಕೂಡ ಶುರುವಾಗಿದೆ ಅಂದ್ರು ಅಂತ ಲಕ್ಷ್ಮೀನಾರಾಯಣ್ ಹೇಳಿದ್ದಾರೆ. सर आज सवेरे मेरे पास जिस आरएसएस कार्यकर्ता मेरे को ले गए आरएसएस चीफ के पास, वो उन्होंने ही भेजा है कि उसकी पूजा चालू हो गई है और वापस उधर स्थापित हो चुकी है. तो मैं बहुत ही खुश हूँ और मेरे पूरे परिवार वाले खुश हैं, क्योंकि जिस उद्देश्य से हमने उसको रखवाया था, जिस आदर और जिस भावना के साथ रखवाया था, उसकी पूरी हो गई. क्योंकि नहीं तो पहले 5 महीने तक उसकी रोज पूजा होती रही, फिर उसको कहीं गार्ड रूम में डंप कर दिया गया. ಮತ್ತೊಂದೆಡೆ ಚಂಪತ್ ರಾಯ್ ವಿರುದ್ಧ ವಾಗ್ದಾಳಿ ನಡೆಸಿದ ಆಪ್ ಸಂಸದ ಸಂಜಯ್ ಸಿಂಗ್ ಶ್ರೀರಾಮನ ಹೆಸರಿನಲ್ಲಿ ಚಂಪತ್ ರಾಯ್ ಜಮೀನು ವಂಚನೆ ಮಾಡಿದ್ದಾರೆ ಅಂತ ಎಕ್ಸ್ ಖಾತೆಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ.
ರಾಮ ಮಂದಿರ ದೇಣಿಗೆ ಹಗರಣದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಗೋಪಾಲ್ಜಿ ರಾಮ ಮಂದಿರ ಕಟ್ಟಡದ ಉಸ್ತುವಾರಿ ಹೊತ್ತಿದ್ರು, 40% ತಗೊಂಡು ಅಳಿಯನಿಗೆ ಗುತ್ತಿಗೆ ನೀಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಗೋಪಾಲ್ಜಿ ದೇವ್ರ ಹೆಸರು, ಗೋಪಾಲ್ಜಿನೂ ದೇವ್ರ ಹೆಸರ, ಗಣೇಶ್ಜಿನೂ ದೇವ್ರ ಹೆಸರೇ. ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ, ಕರ್ನಾಟಕದವರಂತೆ. ದೈನಿಕ್ ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರು ಅಳಿಯಂಗ್ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. BJP ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40%. ರಾಮ ಮಂದಿರ ಕಾಣಿಕೆಯಲ್ಲಿ ಕೋಟಿ ಹಣ ನುಂಗಿದವರ ಬಗ್ಗೆ SIT ತನಿಖೆ ತೀವ್ರಗೊಂಡಿದೆ. ಇತ ರಾಮ ಮಂದಿರ ಟ್ರಸ್ಟ್ ಮಹತ್ವದ ಸಭೆ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.